ಇನ್ನು ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳಿಕೆ, ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸುತ್ತಾರೆ. ಡಿಸಿಎಂ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಇನ್ನು ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳಿಕೆ, ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸುತ್ತಾರೆ. ಡಿಸಿಎಂ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಇನ್ನು ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳಿಕೆ, ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸುತ್ತಾರೆ. ಡಿಸಿಎಂ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಇನ್ನು ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳಿಕೆ, ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸುತ್ತಾರೆ. ಡಿಸಿಎಂ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ.
ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಏನೋ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳಿಕೆ, ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸ್ತಾರೆ. ಡಿಸಿಎಂ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಏನೋ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳಿಕೆ, ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸ್ತಾರೆ. ಡಿಸಿಎಂ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಏನೋ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳಿಕೆ, ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸ್ತಾರೆ. ಡಿಸಿಎಂ ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಹೌದು 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯ್ತು ಅಂದ್ರೆ ನಾಳೆ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ.